ಗಿಫ್ಟ್ ಕಾರ್ಡ್ ಹಂಚಿ ನಿಖಿಲ್ರನ್ನ ಸೋಲಿಸಿದ್ರು. ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಆರೋಪ ಮಾಡಿದ್ದಾರೆ. ಒಮ್ಮೆ ಕಾರ್ಡ್ ನಂಬಿ ಜನ ಮೋಸ ಹೋಗಿದ್ದಾರೆ. ನೋಡಿ, ಗಿಫ್ಟ್ ಕಾರ್ಡ್ಗಳನ್ನ ಹಂಚಿ ನಿಖಿಲ್ರನ್ನ ಸೋಲಿಸಿದ್ರು. ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿರೋದು. ಒಮ್ಮೆ ಕಾರ್ಡ್ ಅನ್ನ ನಂಬಿ ಜನ ಮೋಸ ಹೋಗಿದ್ದಾರೆ. ಈ ಬಾರಿ ಮತದಾರರು ಗಿಫ್ಟ್ ಕಾರ್ಡ್ ಅನ್ನ ನಂಬಲ್ಲ, ಜನರನ್ನ ಹೆದರಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲೇ ಇರುವಂತೆ ಧಮಕಿ ಹಾಕ್ತಾರೆ. ಈ ಬಾರಿ ಇವರಿಗೆ ಜನ ತಕ್ಕ ಉತ್ತರವನ್ನ ಕೊಡ್ತಾರೆ. ಬೆಂಗಳೂರಲ್ಲಿ ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟಂತ ಕಾರ್ಡ್ಗಳು ಮತದಾರರ ದೇವರುಗಳು. ಆವತ್ತು ತಾತ್ಕಾಲಿಕವಾಗಿ 5,000 ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಈಗ ಅದನ್ನೇ ಚಾಳಿ ಮುಂದುವರಿಸಿದ್ದಾರೆ. ಹಳೆ ಬಾಕಿನೇ ತೀರಿಸಿಲ್ಲ. ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ. ಫಸ್ಟ್ ಹಳೆ ಕೊಟ್ಟಿರೋ 5,000 ರೂಪಾಯಿ ಫಸ್ಟ್ ತೀರಿಸಿ, ಮತ್ತೀಗ ಇನ್ನು 5,000 ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ರಾಮನಗರದಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ನಿಖಿಲ್ ಅವ್ರನ್ನ ಸೋಲಿಸ್ತಾರೆ. ಮಾಗಡಿನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಮಾಗಡಿ ಮಂಜು ಅವ್ರನ್ನ ಸೋಲಿಸ್ತಾರೆ. ಕುಣಗಲ್ನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಆನೇಕಲ್ಲಲ್ಲಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಇವರು ಕಾರ್ಡ್ ನೋಡಿ, ಮುನಿರತ್ನ ಅವರು ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಗಿಫ್ಟ್ ಕಾರ್ಡ್ಗಳನ್ನ ಹಂಚೋದ್ರ ಮುಖಾಂತರ ನಿಖಿಲ್ರನ್ನ ಸೋಲಿಸಿದ್ರು. ಮೊದಲು ಕಳೆದ ಬಾರಿ ಏನು 5,000 ರೂಪಾಯಿ ಗಿಫ್ಟ್ ಕಾರ್ಡ್ಗಳನ್ನ ಕೊಟ್ಟಿದ್ರು ಜನರಿಗೆ, ಅದನ್ನೇ ಈಡೇರಿಸಲಿ, ಅದೇ ಹಾಗೆ ಪೆಂಡಿಂಗ್ ಅಲ್ಲಿದೆ. ಈಗ ಮತ್ತೆ ಹೊಸದಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಗಿಫ್ಟ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಮುಂಚೆ ಕೊಟ್ಟಂತಹ ಗಿಫ್ಟ್ ಕಾರ್ಡ್ಗಳ 5,000 ರೂಪಾಯಿ ಅದನ್ನೇ ಇನ್ನೂ ಕೊಟ್ಟಿಲ್ಲ. ಇನ್ನು ಈಗ ಕೊಡ್ತಾ ಇರೋದು ಯಾವ ಲೆಕ್ಕ? ಅದರ ಜೊತೆಗೆ ಬಹಳ ಗಂಭೀರವಾದಂಥ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಮುನಿರತ್ನ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಬ್ರದರ್ಸ್ ವಿರುದ್ಧ, ಏನೇನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ? ಪೂರ್ಣಿಮಾ, ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಏನು ಮಾಜಿ ಡಿಸಿಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ, ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ, ಹಾಗೆ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಸಹ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ವಾಗ್ದಾಳಿಯನ್ನ ಮಾಡುವಂತಹ ನಾಯಕರು, ಅದರಲ್ಲೂ ಮುನಿರತ್ನ ಅವರು ಕನಕಪುರದ ಬ್ರದರ್ಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಬರೀ ಎದುರಿಸಿ ಬೆದರಿಸಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಂತರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕಿದೆ. ಯಾಕಂದ್ರೆ ಯಾರು ಬಿಜೆಪಿಯ ಬಾವುಟವನ್ನು ಇಟ್ಕೊಂಡು ಬಿಜೆಪಿಯ ಬಾವುಟವನ್ನು ಕಟ್ಕೊಂಡು ಓಡಾಡ್ತಾರೋ ಅಂತವರನ್ನ ಟಾರ್ಗೆಟ್ ಮಾಡಿ ಅವರ ಫೋಟೋವನ್ನು ವಾಟ್ಸಪ್ ಅಲ್ಲಿ ಕಳಿಸುವ ಮುಖಾಂತರ ಆ ಒಂದು ವಾಟ್ಸಪ್ ಅಲ್ಲಿ ಕಳಿಸಿದಂತಹ ಫೋಟೋದ ವ್ಯಕ್ತಿಯನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ಗಳನ್ನು ಬುಕ್ ಮಾಡುವ ಮುಖಾಂತರ ಇವರು ಎದುರಿಸಿ ಬೆದರಿಸಿ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಕೂಡಲೇ ಕಡಿವಾಣವನ್ನು ಚುನಾವಣಾ ಆಯೋಗ ಸಹ ಹಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ಮುನಿರತ್ನ ಅವರು ಇಂದು ಏನು ಆರೋಪ ಮಾಡ್ತಾ ಇಲ್ಲ, ಹಿಂದಿನಿಂದಲೂ ಸಹ ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದು ಈಗ ಚುನಾವಣೆ ಸಮಯದಲ್ಲಿ ಅದು ಮಿತಿ ಮೀರಿರ್ತಕ್ಕಂಥದ್ದು. ಏನು ಎದುರಿಸಿ ಬೆದರಿಸಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಹೃದಯಗಳನ್ನು ಗೆದ್ದಿರ್ತಕ್ಕಂತಹ ಡಾಕ್ಟ್ರು ಎಲ್ಲರ ಹೃದಯವನ್ನು ಗೆಲ್ತಾರೆ. ಅದಕ್ಕೆ ನಾವು 26ನೇ ತಾರೀಕು ಆದಮೇಲೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುನಿರತ್ನ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪೂರ್ಣಿಮಾ.